ನಾನು ಇವತ್ತು ಪ್ರಸ್ತಾವ ಮಾಡ್ತಾ ಇರುವಂಥದ್ದು, ಈ ಘಟನೆ ಇನ್ನು ರಾಜ್ಯದಲ್ಲಿ ಮರುಕಳಿಸಬಾರ್ದು. ಈ ಥರ ಘಟನೆ ಆಗದಂಗೆ ಯಾವುದೇ ಸರ್ಕಾರ ಬರಲಿ, ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, DK ಶಿವಕುಮಾರ್ ಅವ್ರ ಸರ್ಕಾರ ಇದೆ, ಈ ಥರ ಘಟನೆ ರಾಜ್ಯದಲ್ಲಿ ಮೊದಲಾಗಿರೋದ್ರಿಂದ ಈ ಥರ ಘಟನೆ ಇನ್ನೊಂದು ಸರಿ ಆಗಬಾರ್ದು ಅನ್ನೋ ಕ್ರಮನೂ ಆಗಬೇಕು ಅನ್ನೋದು ನಾನು ಏನೋ ಸರ್ಕಾರನ ತೆಗೆಳ್ಬಿಟ್ಟು ಯಾರಿಗೋ ಇಂಡಿವಿಜುವಲ್ ನೋವು ಮಾಡಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ರಾಜ್ಯದ ಜನ ಏನು ಹೇಳಿದ್ದಾರೆ, ನನ್ನ ಹತ್ರ ಮಾಧ್ಯಮದ ಜನ ಏನು ಹೇಳಿದ್ದಾರೆ, ಆ ನೊಂದಂಥ ತಾಯಂದಿರು, ಆ ಕುಟುಂಬದವರು ಏನು ಭಾವನೆ ಇದೆ, ಆ ಭಾವನೆಯನ್ನು ಮಾತ್ರ ಹೇಳ್ತೀನಿ. ಯಾರೋ ವ್ಯಕ್ತಿಗತವಾಗಿ ನಾನೇನೋ ಯಾರಿಗೋ ನೋವು ಮಾಡಬೇಕು ಅಂತ ಆಗಿಲ್ಲ, ಒಂದು ಪರಿಹಾರ ಸಿಗಬೇಕು ಇದಕ್ಕೆ. ಆ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಬಂಧುಗಳು. ಇವತ್ತು ನಾವು ಚರ್ಚಿಸ್ತಾ ಇರೋವಂಥ ವಿಚಾರ ಕೇವಲ ಒಂದು ಸಮಾರಂಭದ ಅವ್ಯವಸ್ಥೆ ವಿಚಾರ ಅಲ್ಲ, ಇದು ಸರ್ಕಾರದ ಯೋಜನೆ. ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಪಬ್ಲಿಕ್ ಸೇಫ್ಟಿ ಪ್ರೋಟೋಕಾಲ್ ಸಂಪೂರ್ಣ ವೈಫಲ್ಯ ಆಗಿದೆ. ಇಲ್ಲಿ ನಮ್ಮ ಮುಂದೆ ಪ್ರಶ್ನೆ ಹೇಳುವಂಥದ್ದು, ಅನುಮತಿ ಕೊಟ್ಟವರು ಯಾರು? SOP ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಯಾರು ಕೊಟ್ಟರು? ಟ್ರಾಫಿಕ್ ಕಂಟ್ರೋಲ್ ಯೋಜನೆ ಯಾರು ಮಾಡಿದ್ರು? ಮೆಡಿಕಲ್ ಹೆಲ್ಪ್ ಎಲ್ಲಿಂದ ಬಂತು? ಮೆಡಿಕಲ್ ಹೆಲ್ಪ್ ಪ್ರವೇಶ ದ್ವಾರ ಯಾವುದು, ನಿರ್ಗಮ ದ್ವಾರ ಯಾವುದು ಅಂತ ಪೊಲೀಸರು ಐಡೆಂಟಿಫೈ ಮಾಡಿ ಏನನ್ನ ಆದೇಶ ಹೊರಡಿಸಿದ್ರ? ಮತ್ತು ಬ್ಯಾರಿಕೇಡ್ ಎಲ್ಲೆಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ರಿ? ಎಲ್ಲೆಲ್ಲಿ ಪೊಲೀಸ್ ತರಬೇತಿ ಪಡೆದಂಥ ಪೊಲೀಸರನ್ನ ಈ ಕಂಟ್ರೋಲ್ ಮಾಡುವಂಥ ಪ್ಲೇಸ್ಗಳಲ್ಲಿ ಯಾವ್ಯಾವ ಪೊಲೀಸ್ ಅಧಿಕಾರಿಗಳನ್ನ ಹಾಕಿದ್ರಿ? ತುರ್ತು ವೈದ್ಯಕೀಯ ವ್ಯವಸ್ಥೆ ಮಾಡಬೇಕಲ್ಲ, ಅದಕ್ಕೆ ಆಂಬ್ಯುಲೆನ್ಸ್ಗಳು ಸಿದ್ಧವಾಗಿದ್ವಾ? ಅದಕ್ಕೆ ನಾನು ಆದೇಶಗಳು ಹೊರಡಿಸಿದ್ದೀರಾ? ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಕೇಳುವಂಥದ್ದು, RCB ಹೇಳ್ತೈತೆ, ನೀವು ಕರೆದಿದ್ರಿ, ನಾವು ಬಂದಿದ್ರಿ. ನೀವು ಕರೆದಿದ್ರಿ, ಇನ್ವೈಟ್ ಮಾಡಿದ್ರಿ, ನಾವು ಬಂದಿದ್ರಿ. KSCA ಹೇಳ್ತೈತೆ, ನೀವು ಆಹ್ವಾನಿಸಿದವರು, ನೀವು ಕ್ರೌಡ್ ನಿರ್ವಹಿಸಬೇಕು. ಅವ್ರು ಹೇಳಿರೋದು. ಹೈಕೋರ್ಟ್ ಹೇಳ್ತೈತೆ, ಗೌರವಾನ್ವಿತ ಹೈಕೋರ್ಟು, SOP ಎಲ್ಲಿತ್ತು, ಜವಾಬ್ದಾರಿ ಯಾರು ಅಂತ ಹೈಕೋರ್ಟ್ ಕೇಳ್ತೈತೆ. ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 304A ಇದು ಬರುವಂಥದ್ದು. 304A ನೆಗ್ಲಿಜಿಯನ್ಸ್ ಕಾಸಿಂಗ್ ಡೆತ್, ಇದು ಪ್ರಮುಖವಾಗಿ ಇಲ್ಲಿ ಕೇಸ್ ಮಾಡಬೇಕಾಗಿರೋದು. ಇದೊಂದು ಅಪಘಾತ ಅಲ್ಲ, ಸ್ಪಷ್ಟವಾಗಿ ನಿರ್ಲಕ್ಷ್ಯ, ನಾಯಕತ್ವದ ಕೊರತೆ. ನಾಯಕತ್ವ ಅನ್ನೋದು ಇರಲೇ ಇಲ್ಲ. ಯಾರು ಮಾಡಿದ್ರು, CM ಮಾಡಿದ್ರ, ಡೆಪ್ಟಿ CM ಮಾಡಿದ್ರ, ಇವರಿಬ್ಬರಿಗೂ ಏನಾನ ತಕರಾಲಿತ್ತ, ಯಾರು ಮಾಡಿದ್ರು ಅಂತ ಇನ್ನೂ ನಮಗೆ ಅರ್ಥನೇ ಆಗಿಲ್ಲ. ನಾನು ಅದನ್ನು ನಿಮಗೆ ಮುಂದೆ ಹೇಳೋನಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಪ್ರಾರಂಭದಲ್ಲಿ ನಾನು ಈ ವಿಚಾರಗಳನ್ನು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದೀನಿ ಅದು ವಿಚಾರಗಳನ್ನು ನಾನು ಮಾತಾಡ್ತೀನಿ. ನಾವು ಎಲ್ಲಿ ಹೋದ್ರಿ? ಯಾವುದೋ ಒಂದು ದೊಡ್ಡ ವಿಜಯ ಆಗಿರ್ತೈತೆ, ಕಾರ್ಗಿಲ್ ವಿಜಯ ಆಯಿತು, ಇನ್ನೊಂದು ವಿಜಯ ಆಯಿತು, ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಒಂದು ಯುದ್ಧವನ್ನು ಗೆದ್ದರು. ಅದು ನಮ್ಮ ಆತ್ಮ ಹೇಳ್ತೈತೆ, ನಮ್ಮ ಜನ ಹೇಳ್ತಾರೆ, ನಮ್ಮ ಸೈನಿಕರು ನಮ್ಗೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಇವ್ರ ಪರವಾಗಿ ನಾವು ನಿಲ್ಲಬೇಕು, ವಿಜಯೋತ್ಸವ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನೀವು ಯಾರ ಪರವಾಗಿ ಹೋದ್ರಿ? ಇಲ್ಲಿ ಈ 2020 ಅನ್ನೋದು ಈಗೀಗ ಪ್ರಾರಂಭ ಆಗಿರೋದು. 2020 ಈ IPL ಅನ್ನೋದು ಇಂಡಿಯನ್ ಪ್ರೀಮಿಯಂ ಲೀಗ್, ಇದು ಹರಾಜು ಹಾಕುವಂಥದ್ದು. ಹಿಂದೆ ಸಿನಿಮಾದಲ್ಲಿ ನೋಡಿದ್ದೀರ, ಪರಮೇಶ್ವರ್ ಭೂಪಾಯಿ ಮನೆ ಹರಾಜನು ಅಂತ ಇದ್ರಲ್ಲ ಯಾವ್ದಾವುದೋ ಸಿನಿಮಾದಲ್ಲಿ. ಹಂಗೆ ಹರಾಜುಗಳಲ್ಲಿ ಈ ಒಂದು ಪ್ಲೇಯರ್ಸ್ನ ಹರಾಜು ಹಾಕ್ತಾರೆ. ಅವರು ಕೋಟಿ ಕೋಟಿ ದುಡ್ಡು ಬರ್ತೈತಿ, ಅವ್ರಿಗೆ ಕೋಟಿ ಕೋಟಿ ದುಡ್ಡು. ಈ ಕೋಟಿ ಕೋಟಿ ದುಡ್ಡನ್ನ ಅವ್ರೇನು ನಮಗೇನು ಕೊಡಲ್ಲ.
ಈ ಕೋಟಿ ಕೋಟಿ ದುಡ್ಡನ್ನ ನಮಗೇನು ಕೊಡಲ್ಲ ಅವರು, ಇದು ಅವರು ಯೂಸ್ ಮಾಡ್ತಾರೆ. ಈ IPL ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೆಯದಾಗಿದೆ? ಈ 2020 ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೆಯದಾಗಿದೆ ಅಂದರೆ ಒಳ್ಳೆಯದಾಗಿದೆ. ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕ್ರಿಕೆಟ್ ಅನ್ನೋದು ಮೊದಲೆಲ್ಲ ನೀವೆಲ್ಲ ನೋಡಿದರೆ, ಕ್ರಿಕೆಟು ಟೆನ್ನಿಸು ಅದೆಲ್ಲ ಏನಿತ್ತು ಅಂದರೆ ಸಾಹುಕಾರ ಆಡೋ ಜಮೀನು, ಸಾಹುಕಾರ ಆಡೋ ಅಂತ ಆಟ, ದೊಡ್ಡ ದೊಡ್ಡ ವ್ಯಕ್ತಿಗಳ ಆಡ. ಈ ಕ್ರಿಕೆಟ್ ಅನ್ನೋದು ಇವಾಗ IPL ಬಂದ ಮೇಲೆ ಬಡವರು ಬೆಟ್ಟಿಂಗ್ ಮಾಡ್ತಾರೆ. ಹೈಯೆಸ್ಟ್ ಬೆಟ್ಟಿಂಗ್ ಮಾಡೋದು ಬಡವರು. ಬ್ಯಾಟಿಂಗ್ ಅಲ್ಲ, ಕರೆಕ್ಟ್ ವರ್ಡ್ ಹೇಳಿದ್ರು ನೋಡಿ, ನಮ್ಮ ಪರವಾಗಿ ಹೆಂಗಿದ್ದಾರೆ ಲಾ ಮಿನಿಸ್ಟ್ರು. ಬ್ಯಾಟಿಂಗ್ ಅಲ್ಲ, ಬೆಟ್ಟಿಂಗು. ಅದನ್ನ ಕೋಟಿಗಳಲ್ಲಿ ಏನು ಒಂದು 10,000 ಕೋಟಿ ಇರ್ಬೋದನು. ಹೋಮ್ ಮಿನಿಸ್ಟ್ರು ಗೊತ್ತಿರ್ತೈತೆ, ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. 10,000 ಕೋಟಿಗೆ ಈ ಒಂದು ಮ್ಯಾಚ್ಗೆ ಅಷ್ಟು ಬಡವರು, ಸಣ್ಣ ಸಣ್ಣ ಕೂಲಿ ಮಾಡೋರು, ಅವರು ಬೆಟ್ಟಿಂಗ್ ಆಡ್ತಾರೆ. ನನ್ನ ಉದಾಹರಣೆನೂ ಇದೆ. ನಾನು ಒಬ್ಬ ಅಡುಗೆಯವನಿದ್ದ, ಅಡುಗೆಯವನು ಮನೆಯಲ್ಲೇನೋ ಕಳ್ತನ ಆತಾಯಿತು ಅಂತ ನಾನು ಒಂದಿನ ಚೆಕ್ ಮಾಡಿದ್ರೆ ಈ ಬೆಟ್ಟಿಂಗ್ ಆಡ್ತಾನೆ. ಸಾವಿರಾರು ಕೋಟಿ ಬೆಟ್ಟಿಂಗ್ ಆಡೋರು ಇವರು. ಮನೆ ಮಠ ಕಳ್ಕೊಂಡು ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀರಿ. ಇದು ನಾನು ಅಲ್ಲಿಗೆ ಬಿಡ್ತೀನಿ ಕ್ರಿಕೆಟ್ ಇದ್ರ ಬಗ್ಗೆ. ಈ ಲೀಗ್ ಮೊದಲು ನಾನೇನು ನಿಲ್ಲಿಸ್ಬೇಕಂತ ಹೇಳಿಲ್ಲ. DK ಶಿವಕುಮಾರ್ ಅವರೇ, ನೀವು ಹೇಳಿದಿರ ನಾನು ಫುಲ್ ಮ್ಯಾಚ್ ನೋಡಿದ್ದೀನಿ ಅಂತ. ಹಿಂದೆ ಪಕ್ಕದಲ್ಲಿ ಕೂತಿದ್ದಾರೆ ಸಿದ್ದರಾಮಯ್ಯನವ್ರು, ಕೇಳಿ. 5 ಡೇಸ್ ಮ್ಯಾಚ್ ಇತ್ತು, ಅದು ಕರೆಕ್ಟ್ ಮ್ಯಾಚು. 5 ದಿನ ಮಡಿತಾ ಇದ್ರಲ್ಲ. ಈಗೇನು ಯಾವನು ಕೇಳೋನೇ ಇಲ್ಲ, 5 ಡೇಸ್ ಮ್ಯಾಚು ನೋಡೋನು ಇಲ್ಲ ಯಾರೂ. ಟೆಸ್ಟ್ ಮ್ಯಾಚ್ ಎಂಥ ಆಟ ಅದು. ಇವತ್ತು ಅದನ್ನು ಯಾರು ನೋಡೋರಿಲ್ಲ. ಪ್ರತಿ ಒಂದು ಬಾಲ್ಗೂ ಒಬ್ಬ ಇದ್ದಾನೆ, ಒಬ್ಬ ಚುನಾಯಿತ ಪ್ರತಿನಿಧಿ, ಹೆಸರು ಹೇಳೋದು ಬೇಡ, ಅವನು DK ಶಿವಕುಮಾರ್ ನಗದ್ರು, ಗೊತ್ತಾಯ್ತು ಅವ್ರಿಗೆ ಯಾರು ಅಂತೇಳಿ. 150-200 ಕೋಟಿ ಕಳ್ಕೊಂಡ್ಬಿಟ್ಟಿದ್ದಾನೆ ಒಂದು ಬಾಲ್ಗೆ. ಒಂದು ಬಾಲ್ ಅವರ IPL ಹೆಂಗೆ ಅಂದರೆ, ಒಂದು ಬಾಲ್ ಹಾಕಕ್ಕೆ ಮುಂಚೆ ಅವ್ನು ಕಟ್ತಾನೆ, ಇದು 4 ಹೋಗುತ್ತಾ, 2 ಹೋಗುತ್ತಾ, 1 ಹೋಗುತ್ತಾ ಅಂತ. ಅದ್ರ ಮೇಲೆ ಬೆಟ್ಟಿಂಗ್ ಎಷ್ಟು? ಕೋಟಿ ಕೋಟಿ ಕಟ್ತಾರೆ ಒಂದು ಬಾಲ್ ಮೇಲೆ. ಲೆಕ್ಕ ಹಾಕೊಳ್ಳಿ ನೀವು. ಎಲ್ಲರೂ ಏನು ತಿಳ್ಕೊಂಡವ್ರೆ, ಮ್ಯಾಚ್ ಮೇಲೆ ಕಟ್ತೀರಿ. ಮ್ಯಾಚ್ ಮೇಲೆ ಅಲ್ಲ, ಸುರೇಶ್ ಕುಮಾರ್ ಹೇಳಿದ್ರು. ಎವ್ರಿ ಬಾಲ್ ಮೇಲೆ ಮಿನಿಮಮ್ ಒಂದು 100 ಕೋಟಿ ಕಟ್ಟಿರ್ತಾರೆ, ಎವ್ರಿ ಬಾಲ್ ಮೇಲೆ. ಇದು ನಾವು ಯಾರ ಹಿಂದೆ ಹೋಗಿದ್ದೀರಿ ಅಂತ. ಈ ರಾಯಲ್ ಚಾಲೆಂಜ್ ಏನಂತ ಇದೆಯಲ್ಲ, ರಾಯಲ್ ಚಾಲೆಂಜ್, ಇದು ಮಲ್ಯ ಅವ್ರದ್ದು. ಮಲ್ಯ ಇವತ್ತೊಂದಿನ ಬಿಟ್ಬಿಡಿ ಖರ್ಗೆ ಅವರೇ. ICC ಅಧ್ಯಕ್ಷರಾದಂತ ಜೇಶ್ ಅವರಿಗೆ ಅಂದ್ರೆ ಬರೀರಿ. ಅದಕ್ಕಿಂತ ಮುಂಚೆ ನಿಮ್ಮಿಂದ ಒಂದು ಸದನ ಬಹಳ ಇಂಟರ್ಫರೆನ್ಸ್ ಬೇಡ ಅಂತ ಕೇಳ್ಕೊತಾ ಇದ್ದಾರೆ. ವಿಜಯ ಮಲ್ಯ ಅವರು ಶಾಂತಿ ಇತ್ತು. ವಿಜಯ ಮಲ್ಯ ಅವರು ಫಸ್ಟ್ ಇದನ್ನ ಪರ್ಚೇಸ್ ಮಾಡ್ತಾರೆ. 101.6 ಬಿಲಿಯನ್ $. ಫಸ್ಟ್ ಅವರು. ಅದಕ್ಕೆ ರಾಯಲ್ ಚಾಲೆಂಜ್ ಅಂತ ಯಾವಾಗ ಕೇಳಿದ್ರು. ಆಮೇಲೆ ಹೇಳ್ತೀನಿ, DK ಶಿವಕುಮಾರ್ ಅವ್ರಿಗೆ ಪತ್ರಕರ್ತರೇನು ಭಾಳ ನೀವು ಇಂಟ್ರೆಸ್ಟ್ ಮಾಡ್ತಾ ಇದ್ದೀರಲ್ಲ, DK ಶಿವಕುಮಾರ್ ಅಂತ ಮಾಧ್ಯಮದ ಸ್ನೇಹಿತರು ಕೆಟ್ಟರು. ಅಪ್ಪ ಅವನು ರಾಯಲ್ ಚಾಲೆಂಜ್ ಅಂತ ವಿಸ್ಕಿ ಹೆಸರು ಇಕ್ಕೊಂಡವನೇ, ನಾನು ವಿಸ್ಕಿನೇ ಕುಡ್ದಿಲ್ಲಯ್ಯ ಅಂತಂದರು. ಅವ್ರದ್ದು ಅವನು ದೇಶ ಬಿಟ್ಟು ಓಡೋದ. ಈಗ ಇನ್ನೊಬ್ಬನ ತಗೊಂಡವ್ರು ಯಾರೋ US ಅಲ್ಲಿ ಇರ್ತಕ್ಕಂಥ ಮದ್ಯದ ದೊರೆ ಈಗ ಪರ್ಚೇಸ್ ಮಾಡಿದ್ದಾರೆ. ಡಿಯಾಜು ಅವನು ಪರ್ಚೇಸ್ ಮಾಡಿದ್ದಾನೆ ಇದನ್ನು. ಮದ್ಯದ ದೊರೆ ಈ ಒಂದು ರಾಯಲ್ ಚಾಲೆಂಜನ್ನು ಪರ್ಚೇಸ್ ಮಾಡಿದ್ದಾನೆ. ನಾವು ಅವನಿಂದೆ ಹೋಗ್ತಾ ಇದ್ದೀರಿ, ನಾವು ನಮ್ಮ ಸರ್ಕಾರ ಎಲ್ಲ ಅವನಿಂದೆ ಇವಾಗ ಹೋಗ್ತಾ ಇದ್ದೀರಿ. ಒಂದು ರೀತಿ ಏನೇ ಇರಲಿ, ಇದು ಜನಗಳನ್ನು ಅಟ್ರಾಕ್ಟ್ ಮಾಡಿದೆ. ಜನ ಹುಚ್ಚೆದ್ದು ಕುಣಿದಿದ್ದಾರೆ. ಪ್ರಮುಖವಾಗಿ ಈ ಒಂದು ಅನಾಹುತ ಆಗುವಂಥ ಕಾರಣ 3ನೇ ತಾರೀಕು ನಡೆದಂಥ ಮ್ಯಾಚ್, ಜೂನ್ 3 ಫೈನಲ್ ಮ್ಯಾಚ್, ಪಂಜಾಬ್ ಕಿಂಗ್ ವರ್ಸಸ್ RCB. 18 ಆವೃತ್ತಿಯಲ್ಲಿ ಫಸ್ಟ್ ಟೈಮ್ ನಾವು ಬೆಂಗಳೂರು ಚಾಲೆಂಜರ್ಸು ಗೆದ್ದಿದ್ದೀರಿ. ಇಡೀ ರಾಜ್ಯ ಏನು ಆ ಸಂತೋಷದಲ್ಲಿ ಎಲ್ಲ ಮುಳುಗೋಗ್ಬಿಟ್ರಿ ಎಲ್ಲರೂ ಕೂಡ.
ನ್ಯೂ ಇಯರ್ಗೂ ನಾನು ನೋಡ್ದಂಗೆ ನ್ಯೂ ಇಯರ್ ಆಚರಣೆ ಮಾಡ್ತಾರೆ ಬೆಂಗಳೂರಲ್ಲಿ. ಆ ನ್ಯೂ ಇಯರ್ ಇದ್ರ ಮುಂದೆ ಏನೂ ಇಲ್ಲ. ಅಷ್ಟು ದೊಡ್ಡದಾದಂಥ ಬೀದಿಗಿಳಿದು ಎಲ್ಲ ಕುಣಿಯಕ್ಕೆ ಶುರು ಮಾಡಿದ್ರು. ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಪಾಪ ಆ ಪೊಲೀಸರು ಅಮಾಯಕರು. ಆ ಪೊಲೀಸ್ ಕತೆ ನೋಡ್ಬೇಕು ನೀವು. ಅವರು ರಸ್ತೆಗಳಲ್ಲಿ ಎಲ್ಲ ಪೊಲೀಸ್ ಆಫೀಸರು ನಿಂತಿದ್ರು. ಅವರೇನೋ 10 ಗಂಟೆಗೆ ಮುಗಿತೈತೆ ಅಂದರು. 2 ಗಂಟೆ ಆಯಿತು, 3 ಗಂಟೆ ಆಯಿತು, 4 ಗಂಟೆ ಆಯಿತು, 6 ಗಂಟೆ ಆದ್ರೂ ಈ ಸಂಭ್ರಮಾಚರಣೆ ಮುಗಿಲೇ ಇಲ್ಲ. ನನಗನ್ಸುತ್ತೆ ಅವರೆಲ್ಲ ಮನೆಗೆ ಹೋಗಿದ್ದೆ 7 ಗಂಟೆ ಪೊಲೀಸರು. ಒಂಥರ ದೀಪಾವಳಿ ಹಬ್ಬದ ರೀತಿ ಆಗೋಯ್ತು. ಇದು ಒಂದು ರೀತಿ ಪೊಲೀಸವ್ರಿಗೆ ಇದನ್ನು ನಿಭಾಯಿಸೋ ಅಷ್ಟೊತ್ತಿಗೆ ಅವ್ರಿಗೆ ಚಳಿ ಜ್ವರ ಎಲ್ಲ ಬಂದು ತಲೆನ ನೆಲಕ್ಕೆ ಹಾಕಿದ್ರೆ ಸಾಕಪ್ಪ ಮಲಗ್ಬಿಡೋಣ ನಾವು ಅನ್ನೋ ಸ್ಥಿತಿಗೆ ಬಂದಿದ್ರು ಪೊಲೀಸರು. ಬೆಳಗ್ಗೆ 7 ಗಂಟೆ. ಇದನ್ನ ನೋಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಏನಪ್ಪ ಇಷ್ಟೊಂದು ಉಚ್ಚೆದ್ದು ಕುಣಿತಾ ಇದ್ದಾರೆ, ಸಂಭ್ರಮ ಆಚರಣೆ ಏನು ಎಲ್ಲ ಈ ರಾಜ್ಯ ಪೂರ್ತಿ ಅಂತ ಸರ್ಕಾರಕ್ಕೆ ಒಂಥರ ಅನ್ಸಕ್ಕೆ ಶುರುವಾಯಿತು. ಇದನ್ನ ಹೆಂಗನ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕಲ್ಲ ಈ ಕ್ರೆಡಿಟ್ ವಾರ್ನ. ಈ ಕ್ರೆಡಿಟ್ ವಾರ್ ಒಂಥರ ಇದು. ಇದನ್ನು ನಮ್ಮ ಕಡೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು ಅಂತ ಸ್ಕೆಚ್ ಹಾಕಿದ್ರು. ಅಲ್ಲೇ ಪ್ರಾರಂಭ ಆಗಿದ್ದು. ಇದು ಎಷ್ಟು ಪಾಟೀಲ್ರೆ ಹುಷಾರ್ ಜನ ಎಷ್ಟಿದ್ದಾರೆ ಅಂದರೆ ಇಂದಿನ ದಿನನೇ ಕೊಡ್ತಾರೆ. ಇನ್ನು ಮ್ಯಾಚು ಗೆದ್ದೇ ಇಲ್ಲ. ಮ್ಯಾಚು ನಾವು ಇನ್ನೂ ಗೆದ್ದೇ ಇಲ್ಲ ಅಲ್ಲಿ. ಅವಾಗೇ ಒಂದು ಲೆಟ್ರ್ ಬರ್ತೈತೆ ಪೊಲೀಸವ್ರಿಗೆ. ನಮ್ಮ CM ಅವ್ರು ಹೇಳ್ತಾ ಇರೋಲ್ಲ ನನಗೆ ಗೊತ್ತೇ ಇಲ್ಲ. ಅವ್ರನ್ನ ಪರಮೇಶ್ವರ್ ಯಾವಾಗ ಹೇಳ್ತಾರೆ, ಅವರು ಯಾವಾಗ ಒಂದ್ಸರಿ ಹೇಳ್ಬಿಟ್ಟು ಅವ್ರೀಗ ಗೊತ್ತೇ ಅಂತ ಲೆಟ್ರ್ ಬರೀತಾರೆ. ಏನಂತ ಅಂದರೆ ಲೆಟ್ರ್ ಕಾಪಿನೂ ಕೊಡ್ತೀನಿ ನಿಮಗೆ. ಕಮಿಷನರ್ ಆಫ್ ಪೊಲೀಸ್ ರಾಯಲ್ ಚಾಲೆಂಜರ್ಸು ಆಡ್ತಾ ಇದ್ದಾರೆ ಗೇಮು. ಅಕಸ್ಮಾತ್ ಗೆದ್ದರೆ ನಾವು ಒಂದು ಪೆರೇಡ್ ಮಾಡ್ತೀರಿ, ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಕಾರ್ಯಕ್ರಮ ಮಾಡ್ತೀರಿ. ನೀವು ಅದಕ್ಕೆ ಏನೇನು ಬೇಕೋ ಬಂದೋಬಸ್ತ್ ಮಾಡ್ಕೊಳ್ಳಿ. ನಿಮಗೇನಾದರೂ ಮಾಹಿತಿ ಬೇಕಾದರೆ ಅವ್ರಿಗೆ ಪೊಲೀಸವ್ರಿಗೆ ಹೇಳಿರೋದು, ನಿಮಗೇನಾದರೂ ತೊಂದರೆ ಆದರೆ ನಮ್ಮಿಂದ ಮಾಹಿತಿ ಕೇಳಿದ್ರೆ ನಮ್ಮ ಹತ್ರ ಬಂದು ಮಾಹಿತಿ ತಗೊಂಡೋಗಿ. ಈ ಕಾಪಿ ಪೊಲೀಸ್ ಕಮಿಷನರ್ಗೆ. ಸರ್ಕಾರ ನಮ್ಗೆ ಗೊತ್ತಾ ಇಲ್ಲ ಅಂತದೆ. ಆ ಪೊಲೀಸ್ ಕಮಿಷನರ್ ಯಾರು ಅಂತ ನನಗೆ ಗೊತ್ತಿಲ್ಲ, ಯಾವ ರಾಜ್ಯದವನು ಅಂತ ಗೊತ್ತಿಲ್ಲ ನನಗೆ. ಎರಡನೇದು ಬಿರಿ ಪೊಲೀಸ್ ಕಮಿಷನರ್ ಬರೆಯಲ್ಲ, DCPಗೆ ಬರೀತಾರೆ. DCPಗೂ ಒಬ್ಬರಿಗೆ ಅಲ್ಲ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಬರೀತಾರೆ. ಎಲ್ಲ ಐತೆ, ಸರ್ಕಲ್ ಇನ್ಸ್ಪೆಕ್ಟ್ರು, DCP, ಕಮಿಷನರ್ ಎಲ್ಲರಿಗೂ ಲೆಟ್ರ್ ಬರೀತಾರೆ. ಇದು ಬರೆದಾದ್ಮೇಲೆ ಮತ್ತೆ RCB ಅವರು ಫಸ್ಟ್ ಎವಿಡೆನ್ಸನ್ನು ನಾನು ಕೊಡ್ತಾ ಇದ್ದೀನಿ. ಫಸ್ಟ್ ಸಾಕ್ಷಿ ಕೊಡ್ತಾ ಇದ್ದೀನಿ. ಇಲ್ಲಿ DPRಗೆ ಒಂದು ಲೆಟ್ರ್ ಬರ್ತೈತೆ. DPR ಕಾಪಿ ಇದೆ ನನ್ನ ಹತ್ರ. ನಿಮ್ಮ DPR ಸೆಕ್ರೆಟ್ರಿ ಅದಕ್ಕೆ ಯಾಕೆ ಹಾಕಿದಾರೋ ಗೊತ್ತಲ್ಲ, XXX ಅಂತ ಹಾಕ್ಬಿಟ್ಟವ್ರು. 3X ಹಾಕವ್ರೆ. XXX 3X DPR ಸೆಕ್ರೆಟ್ರಿ. ಇಂಪಾರ್ಟೆಂಟಾ? ವೆರಿ ಇಂಪಾರ್ಟೆಂಟ್. ಕೋಡೋಡು ಅವರು ಡಿಸೈಡ್ ಆಗಿರಲ್ಲ. ಪರ್ಮಿಷನ್ ಟು ದಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಫಾರ್ ದಿ ಫೆಸಿಲಿಟೇಷನ್. Sir, this is also informed that Honorable Chief Minister and Honorable Deputy CM shall gracing this occasion. RCB players and support the staff. ಅವ್ರು ಹೇಳ್ತಾರೆ ಪರ್ಮಿಟ್ ಟು ಮೇಕ್ ನೆಸೆಸರಿ ಅರೇಂಜ್ಮೆಂಟ್ ಅಟ್ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್. ಇದು ನೀವೇನೋ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರಾ? ಕೇಳಿದ್ರಾ ನಿಮ್ಮನ್ನು ಬಂದು? ಈಗ ಮುಖ್ಯಮಂತ್ರಿದು ನಮ್ಮ MLAಗಳೆಲ್ಲ ಭಾಳ ಕೇಳ್ತಾರೆ, ಸಾರ್ ನೀವು ಬಂದುಬಿಟ್ರೆ ನಮ್ಗೆ ಭಾಳ ಹೆಲ್ಪ್ ಆಗ್ತೈತೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕಾರ್ಯಕ್ರಮ ಕೊಡಿ ಅಂತ ತಯಾರಿ ಮಾಡ್ಕೊಂತಾರೆ. ಪಾಪ ದುಡ್ಡು ಖರ್ಚು ಮಾಡಿ ಎಲ್ಲ ತಯಾರು ಮಾಡ್ತಾರೆ. ಅದಕ್ಕೆ ಮುಖ್ಯಮಂತ್ರಿಗೆ ಒಂದು 15 ದಿನ ಮುಂಚೆ ಹೇಳಿರ್ತಾರೆ, ಕೊಡಿ ಸಾರ್ ಕೊಡಿ, ನೀವು ಬಂದರೆ ನಮ್ಗೆ ಭಾಳ ಹೆಲ್ಪ್ ಆಗ್ತೈತೆ ಅಂತ. ಇದು ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ?
ಅವರೇ ಡಿಕ್ಲೇರ್ ಮಾಡ್ಬಿಟ್ಟಾರೆ, ಏನೋ CM ಬರ್ತಾರೆ, ಡೆಪ್ಟಿ CM ಬರ್ತಾರೆ ಅಂತ. ಗ್ರ್ಯಾಂಡ್ ಸ್ಟೆಪ್ಪು ಇದೆ, ಸ್ಟೇಡಿಯಮ್ಮು ಇದೆ ಇದರಲ್ಲಿ, ಈ ಲೆಟ್ರಲ್ಲಿ. ನೀವು ಒಪ್ಪಿಗೆ ಕೊಟ್ಟಿದ್ರಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ? ಹೆಂಗ್ ಹಾಕಿದ್ರು ಅವರು? ಹೌ ನೀವು ಮಾತಾಡಿಲ್ಲ ಅಂದರೆ ಅವ್ರು ಹಾಕಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೊತೆ ಮಾತಾಡದೆ ಅವ್ರು ಹಾಕಿಲ್ಲ, ನಿಮ್ಮ ಜೊತೆ ಮಾತಾಡಿದರೆ. ಇದೇ ನನ್ನ ಫಸ್ಟ್ ಎವಿಡೆನ್ಸ್. ನಿಮಗೆ ಆ ಎರಡೂ ಪ್ರೋಗ್ರಾಮ್ ಗೊತ್ತಿತ್ತು ಅನ್ನೋದಕ್ಕೆ ಇದು ಮೊದಲನೇ ಎವಿಡೆನ್ಸನ್ನು ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ. ಇಲ್ಲಿ ಭಾಳ ಗೊಂದಲದ ಗೂಡಾಗಿರೋದು, RCB ಅವರು ಹೇಳ್ತಾರೆ ಜೂನ್ 4ನೇ ತಾರೀಕು ಬೆಳಗ್ಗೆ 7 ಗಂಟೆ 1 ತನ್ನ ಅಧಿಕೃತ ಜಾಲದಲ್ಲಿ RCB ವಿಕ್ಟರಿ ಪೆರೇಡ್ ಇನ್ ಬ್ಯಾಂಗ್ಳೂರ್ ಸ್ಟಾರ್ಟಿಂಗ್ ಪಾಯಿಂಟ್, RCB ಅವರ ವೆಬ್ಸೈಟಲ್ಲಿ ವಿಧಾನಸೌಧ, ಸ್ಟಾರ್ಟಿಂಗ್ ಪಾಯಿಂಟ್ ವಿಧಾನಸೌಧ, ಎಂಡಿಂಗ್ ಪಾಯಿಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ 3:30 PM. ಮೋರ್ ಡೀಟೇಲ್ ಔಟ್ ಸೂನ್. ಇಲ್ಲಿದೆ ಅವ್ರದ್ದು ದಾಖಲೆ. ಅವ್ರ ಟ್ವೀಟ್ ಔಟ್ ಸೂನ್. ಅಂದರೆ 11 ಜನ ಸತ್ರಲ್ಲ ಅವ್ರಿಗೆ, ಯಮಗಂಡ ಕಾಲ ಪ್ರಾರಂಭ ಆಗಿದ್ದು ಅಲ್ಲಿ ಔಟ್ ಸೂನ್. ಅದಾದಮೇಲೆ ಮತ್ತೆ ಇನ್ನೊಂದು ಪೋಸ್ಟ್ ಹಾಕ್ತಾರೆ ಬೆಳಗ್ಗೆ 8 ಗಂಟೆಗೆ. cannot wait to be back to home of the champions and celebrate with all of your today. Detail out soon. 2ನೇ ಪೋಸ್ಟ್ ಹಾಕ್ತಾರೆ. ಅಂದರೆ ಬನ್ನಿ ಅಂತ ಅವರೇ ಇನ್ವೈಟ್ ಮಾಡಿಬಿಟ್ರು RCB ಅವರು. ಮೊದಲೇ ರಾತ್ರಿ ಎಲ್ಲ ಕುಣಿದಿದ್ರು, ಹುಚ್ಚೆದ್ದು ಆಟ ಆಡಿದ್ರು. ಪಾಪ ಯುವಕರು, ಅವ್ರಿಗೆ ಏನು ಗೊತ್ತಾಗ್ತೈತೆ, ಮಕ್ಕಳೆಲ್ಲ ಅವರು ಈಗ ಬಂದ ತಕ್ಷಣ ಎಲ್ಲ ನೋಡ್ತಾ ಇದ್ರಲ್ಲ, RCBನ ಎಲ್ಲ ಫಾಲೋ ಮಾಡ್ತಾರೆ. ಇದನ್ನೆಲ್ಲ ನೋಡ್ಬಿಟ್ರು, ಎಲ್ಲ ಇಡೀ ರಾಜ್ಯದಿಂದ ಬರೋಕ್ಕೆ ಶುರುವಾದರು. ಎಸ್ಪೆಷಲಿ ಬೆಂಗಳೂರು ಹತ್ರ ಇರೋರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಸನ್ಮಾನ್ಯ ಉಪಸಭಾಪತಿಗಳೇ, ನಾನು ಪದ ಸರಿ ಇಲ್ಲ ಅಂತ ಅನಿಸ್ತತೆ. ಈ ಡೀಟೇಲ್ ಸೂನ್ ಅಂದರೆ ಔಟ್ ಸೂನ್ ಅಂತ ಹಾಕಿದ್ರಲ್ಲ, ಈ ಕಳ್ಳ ಕದೀಮ RCB ಅವ್ರಿಗೆ ಪದ ಏನಾನ ತಪ್ಪಾದ ತೆಗೆದಾಕ್ಬಿಡಿ. ಇದಕ್ಕೆ ದುಡ್ಡು ಹೊಡಿಯೋದು ಒಂದು ಗೊತ್ತು, ಸಾವಿರಾರು ಕೋಟಿ ದುಡ್ಡು ಬರ್ತೈತಿದ್ದು ಅವ್ರಿಗೆ. ಇಲ್ಲಿ ಲಕ್ಷ ಜನ ಬರ್ತಾರೆ, ಅವ್ರಿಗೇನು ವ್ಯವಸ್ಥೆ ಮಾಡಬೇಕು, ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು? ನಾವು ಪೊಲೀಸವ್ರ ಜೊತೆ ಮಾತಾಡಿದ್ದೀರಾ, ಸರ್ಕಾರ ಜೊತೆ ಮಾತಾಡಿದ್ದೀರಾ? ಪರಿಜ್ಞಾನನೇ ಇಲ್ಲ ರೀ ಅವ್ರಿಗೆ. ದುಡ್ಡು ಹೊಡಿಯೋಕ್ಕೆ ಕರೆಕ್ಟಾಗಿ ಟಿಕೆಟು, ಫ್ರಾಂಚೈಸಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ನೀಟಾಗಿ ಮಾಡ್ತಾರೆ. ಇಲ್ಲಿ ಅವ್ರಿಗೆ ಅನಿಸ್ಲೇ ಇಲ್ಲ. ವಿರಾಟ್ ಕೊಹ್ಲಿನ ನೋಡೋಕ್ಕೆ, ಪ್ಲೇಯರ್ಸ್ ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಅವ್ರಿಗೇನು ಅವಕಾಶ ಕೊಡಬೇಕು ನಾವು ಅನಿಸ್ಲೇ ಇಲ್ಲ ಅವ್ರಿಗೆ. ಇಲ್ಲಿ ನನಗೆ ಸಮಸ್ಯೆ ಆಗೋದು ಅಂತಂದರೆ, ಇಷ್ಟು ಟೈಮು RCBದಾಗೋಯ್ತು. ಈಗ ಸರ್ಕಾರ ಎಂಟ್ರಿ ಆಗ್ತೈತೆ ಇದಕ್ಕೆ. ಇವ್ರ ಜೊತೆ ಸರ್ಕಾರ ಪಾರ್ಟ್ನರ್ಶಿಪ್ಗೆ ಬಂದಂಗೆ ಕಾಣಿಸ್ತೈತೆ ನನಗೆ. ಜೂನ್ 4 ಸರ್ಕಾರ ಏನಾನ ಮನಸ್ಸು ಮಾಡಿದರೆ, ಪಾಟೀಲ್ರೆ ಸ್ವಲ್ಪ ಮನಸ್ಸು ಮಾಡಿದರೆ ಈ 11 ಜನರ ಪ್ರಾಣ ಉಳಿಸ್ಬೋದಾಗಿತ್ತು. ಸ್ವಲ್ಪ ಯೋಚನೆ ಮಾಡಿದ್ರು. ಇದು ಕಾಮನ್ ಸೆನ್ಸು. ಯಾರಿದ್ರೂ ಮಾಡ್ತಾರೆ. ಪಾಪ ಮುಖ್ಯಮಂತ್ರಿಗಳು ಅವತ್ತು ಯಾಕೆ ಏನು ಮಾಡಿದ್ರು ನನಗೆ, ಯಾಕಂದರೆ ಇಷ್ಟೊಂದು ಸುದೀರ್ಘ ರಾಜಕೀಯ ಜೀವನ ಅವ್ರದ್ದು. ಅವ್ರು ಮೈಸೂರಲ್ಲಿ ಹೇಳಿದ್ರು, ನನ್ನ ಬಟ್ಟೆ ಹಾಕಿದ್ದೀನಿ, ಬಿಳಿ ಬಟ್ಟೆ, ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಂದರು. ಅದಾದಮೇಲೂ ಮಾತಾಡಿದ್ದಾರೆ, ಇದು ನನ್ನ ಜೀವನದಲ್ಲಿ ನಾನು ಮರೆಯಲ್ಲ ಅಂತೇಳಿ. ಈ ಕಪ್ಪು ಚುಕ್ಕೆ ಬಿದ್ದೋಯ್ತು ಇವತ್ತು. ಒಂದು 5 ನಿಮಿಷ ಯೋಚನೆ ಮಾಡಿದರೆ, ಈ ನಮ್ಮ ಚೀಫ್ ಸೆಕ್ರೆಟರಿ ಏನು ಮಾಡ್ತಾರೆ? ಎಲ್ಲ ಚೀಫು ಏನು ಮಾಡ್ತಾರೆ? ಮುಖ್ಯಮಂತ್ರಿಗಳು ಸಲಹೆ ಕೊಡೋದೇ ಅವ್ರ ಕೆಲಸ. ಅಧಿಕಾರಿಗಳು ಹೇಳಬೇಕು. IAS ಅವರು ಪಾಪ ಎಲ್ಲ ಸಿಕ್ಕಿದ್ದೇ ರುಬ್ಬಾಕ್ಬಿಟ್ರು. ಪಾಪ ಹೇಳ್ತೀನಿ ಆಮೇಲೆ, ಪರಮೇಶ್ವರ ಇಲಾಖೆನ ಇವತ್ತು ಆ ಸೆನ್ಸಿಬಲ್ ಥಿಂಗ್ನ ಬಿಟ್ಟೇ ಬಿಟ್ರು. ಈ RCBನ ಯಾರು ನಾವು ತಗೊಬೇಕು, ಇಜೋಸವನ್ನ ಹೇಗೆ ನಾವು ಕ್ರೆಡಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಯಿತು. ಯಾರಾದ್ರೂ ಕೂಡ ಫೈನಲ್ ನಡೆದು 24 ಗಂಟೆಯಲ್ಲಿ ನಡೆಸಬೇಕು ಅಂತ ಏನು ಕಾನೂನು ಇದೆಯಾ? ಇಲ್ಲಿ ರೂಲ್ಸ್ ಆ್ಯಂಡ್ ಬುಕ್ಸ್ ಎಲ್ಲ ಓದ್ತಾರೆ ನಮ್ಮ HK ಪಾಟೀಲ್. ಹಿಂಗಿರಬೇಕು, ಹಂಗಿರಬೇಕು, ನೀವು ಹಂಗೆ
ನಮ್ಮನ್ನು 18 ಜನನು ಸಸ್ಪೆಂಡ್ ಮಾಡಾಕ್ಬಿಟ್ರಿ. ರೂಲ್ಸ್ ಬೇಕರ್ಸ್ ಸಸ್ಪೆಂಡ್ ಮಾಡಿದ್ರಿ. ಇಲ್ಲಿ 24 ಗಂಟೆಗೆ ಮಾಡಬೇಕು ಅಂತ ಪರಮೇಶ್ವರ್ ಅವರೇ ಯಾವ್ದಾನ ಬುಕ್ಕಲ್ಲಿ ಬರ್ದಿದಾರ? ದೇಶಕ್ಕಾಗಿ ಯುದ್ಧ ಮಾಡಿದ್ರ? ಬಿಡಿ, ಅದು ಬೇರೆ. ಇದು ನನಗನ್ಸ್ತೈತೆ ಇಲ್ಲಿ ಸರ್ಕಾರ ತಪ್ಪು ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೂನ್ 4 CM ಆಫೀಸು ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಆಫೀಸು ಸ್ವಲ್ಪ ಅಲರ್ಟ್ ಆಗ್ತಾರೆ. ನಾನು ಪ್ರತಿಕ್ಷಣದ ಮಾಹಿತಿ ತಗೊಂಡಿದ್ದೀನಿ ಸಾಹೇಬ್ರದ್ದು. ಬೆಳಗ್ಗೆ 8 ಗಂಟೆಗೆ RCB ಅಧಿಕಾರಿಗಳು, RCB DNA ಅಧಿಕಾರಿಗಳು, KSE ಅಧಿಕಾರಿಗಳು CM ಇಂದ ಒಂದು ಸಂದೇಶ ಹೋಗ್ತೈತೆ ಅವ್ರಿಗೆ. CM ಇಂದ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಸನ್ಮಾನ, ವಿಕ್ಟರಿ ಪರೇಡು, ಸಂಜೆ ಕ್ರೀಡಾಂಗಣದಲ್ಲಿ ಸನ್ಮಾನ ಸಮಾರಂಭಗಳಿಗೆ ಸಿದ್ಧತೆ ಮಾಡಿಕೊಳ್ಳಬಹುದು. ಇದ್ರ ಬಗ್ಗೆ CM ಆಫೀಸಿಂದ ಒಂದು ಮೆಸೇಜ್ ಹೋಗ್ತೈತೆ. 10 ಗಂಟೆಗೆ ಎಲ್ಲ CM ಮನೆಗೆ ಬನ್ನಿರಿ, CM ಆಫೀಸ್ಗೆ ನಿವಾಸಕ್ಕೆ ಬನ್ನಿರಿ ಅಂತ ಅಧಿಕಾರಿಗಳಿಗೆ ಸೂಚನೆ. ಇದನ್ನು ನಾನು ಹೇಳ್ತಾ ಇಲ್ಲ, ಅವರು ತಲೆಯಲ್ಲಿ ಯೋಚನೆ ಮಾಡ್ತಾವ್ರು. ನಾನು ಇವನೇ ಹಿಂಗೆ ಕೇಳ್ದ ಅಂತ. ಇದು ಕುನ್ನಾ ಆಯೋಗದಲ್ಲೇ ಬಂದ್ಬಿಟ್ಟಿದೆ. ನಿಮ್ಮ ಕುನ್ನಾ ಆಯೋಗ ನೇಮಿಸಿದ್ರಲ್ಲ, ಅದು ಬರ್ದೈತೆ, ಅದು ಪ್ರತಿ ಕೊಡ್ತೀನಿ ನಾನು. ನಾವು ಬೀದಿಯಲ್ಲೆಲ್ಲ ಕುನ್ನಾ ಆಯೋಗದ್ದು ರಿಪೋರ್ಟ್ ಬಂದ್ಬಿಟ್ಟೈತೆ. ಆಯ್ತೇನಪ್ಪ, ಕೊಟ್ಟೈತೆ. ಕೋರ್ಟ್ ಅಫಿಡವಿಟಲ್ಲೂ ಬಂದ್ಬಿಟ್ಟಿದೆ ಅದು. ಕೋರ್ಟ್ ಅಫಿಡವಿಟ್ಗೂ ಈ RCB ಅವರು, ಇವರು KSE ಅವರು ಹಾಕ್ಬಿಟ್ಟವ್ರೆ, ನಮ್ಮನ್ನು ಕರೆದಿದ್ರು CM ಅಂತ ಹೇಳ್ಬಿಟ್ಟು. ಈ ದಾಖಲೆಗಳು ಇದೆ ನೋಡಿ. ಇದು ಕುನ್ನಾ ಆಯೋಗದಲ್ಲೂ ಬರೆದಿದೆ. ಇನ್ನೂ ರಿಪೋರ್ಟು ನೀವು ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಮಾಡಿದ್ರಲ್ಲ ನೋಡಿ, ಇಲ್ಲೈತೆ ನನ್ನ ಹತ್ರ, ಎಲ್ಲರ ಹತ್ರ ಐತೆ ಕಾಪಿ. ಇದು ಅವತ್ತು ಪಾಟೀಲ್ರೆ, ಅವತ್ತು ನಮ್ಮ DK ಶಿವಕುಮಾರ್ ಅವ್ರದ್ದು ಏನಿತ್ತು ಅಂದರೆ, ಅವ್ರದ್ದು ಕನಕಪುರದಲ್ಲಿ ಒಂದು ಕೇಸ್ ಇತ್ತು. ಅವರು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅವ್ರದ್ದು TP ಇದೆ ನಿಮ್ಮದು. ಬುಧವಾರ 4 ಜೂನ್ ಬೆಂಗಳೂರು ಟು ಕನಕಪುರ ನಿಮ್ಮದು TP. ನ್ಯಾಯಾಲಯದ ನಡವಳಿಕೆಗೋಸ್ಕರ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮದು TP ಇಲ್ಲೈತೆ ನೋಡಿ. ಶಿವಕುಮಾರ್ ಅವರು ಕನಕಪುರಕ್ಕೆ ಪ್ರಯಾಣ ಬೆಳೆಸ್ತಾರೆ. ಪ್ರಯಾಣ ಬೆಳೆಸೋವಾಗ ಸದಾಶಿವನಗರದಲ್ಲಿ, ಅದು ಹೇಳ್ತೀನಿ, ಸದಾಶಿವನಗರದಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತೀರ. RCB ಟೀಮ್ ಯುವಕರು ಕರ್ನಾಟಕಕ್ಕೆ ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ಅವ್ರು ಮಾತಾಡಿರೋದು. ನಾನು ಕೂಡ ಮ್ಯಾಚನ್ನು ಸಂಪೂರ್ಣವಾಗಿ ವಾಚ್ ಮಾಡಿದ್ದೇನೆ. ಎಲ್ಲ ಕರ್ನಾಟಕದ ಜನತೆ ಪರವಾಗಿ ಅವರನ್ನು ಅಭಿನಂದಿಸುತ್ತೇನೆ. ಅವರ ಆಗಮನ ಇದೆ. ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರ ಯಾವ ರೀತಿ ಗೌರವ ಸಲ್ಲಿಸಬೇಕು ಅಂತ ಮಾತಾಡುತ್ತಿದ್ದೇನೆ. ಸದ್ಯದಲ್ಲೇ ತಿಳಿಸುತ್ತೇನೆ. ಇನ್ನು CM ಡಿಸೈಡ್ ಮಾಡಿಲ್ಲ, ನಮ್ಮ ಡೆಪ್ಟಿ CM ಡಿಸೈಡ್ ಮಾಡ್ತಾರೆ. ವರದಿಗಾರ ಕೇಳ್ತಾನೆ, ವರದಿಗಾರ, ಸರ್ ಯಾವ ರೀತಿ ಸಿದ್ಧತೆ ಮಾಡಿಕೊಟ್ಟಿದ್ದೀರಾ ಅಂತ ಕಾಮನ್ ಕೇಳೋದು. ಕೇಳ್ತಾರೆ. DK ಶಿವಕುಮಾರ್ ಅವ್ರದ್ದು ಸ್ಟೈಲ್ ಅಲ್ಲ, ಸಿ ಟೈಮಿಂಗ್ ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಿದೆ. ಸೊ ಫೈನಲ್ ಆಗಿ ಪೊಲೀಸ್ ಕಮಿಷನರ್, ಹೋಮ್ ಮಿನಿಸ್ಟ್ರು ಎಂಟ್ರಿ, ಹೋಮ್ ಮಿನಿಸ್ಟ್ರು ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಬೆಂಗಳೂರಲ್ಲಿ ಟ್ರಾಫಿಕ್ ತೊಂದರೆ ಆಗಬಾರದು, ಅವರಿಗೂ ಗೌರವ ಸಿಗಬೇಕು. ಇದೆಲ್ಲ ಕೂಡ ಮಾಡಿದ್ದೇವೆ, ಸದ್ಯದಲ್ಲೇ ತಿಳಿಸುತ್ತೇನೆ. DK ಶಿವಕುಮಾರ್ ಅವರು. ವರದಿಗಾರ ಇನ್ನೊಂದು ಕ್ವಶನ್ ಕೇಳ್ತಾನೆ, ಬಿಡಲ್ಲ ಅವರು, ಅವ್ರದ್ದು ಚಟ. RCB ಅವರು ಈಗಾಗಲೇ ಅವರ ಎಕ್ಸ್ ಖಾತೆಯಲ್ಲಿ ವಿಧಾನಸೌಧದ ಮುಂದೆ ಸನ್ಮಾನ ಅಂತ ಹಾಕಿಕೊಂಡಿದ್ದಾರೆ ಸರ್. DK ಶಿವಕುಮಾರ್ ಅವರು ಲೇಟ್ ಅಂತ ಅವ್ರು ಹೇಳಿದ್ರು. ನೀವು ಲೇಟು, ಅವ್ರು ಮುಂಚೆನೇ ಹಾಕೊಂಬಿಟ್ಟವ್ರೆ, ಇದೆಲ್ಲ ಐತೆ ಅಂತ ನೀವು ಲೇಟಾಗಿ ಹೇಳ್ತಾ ಇದ್ದೀರಾ ಅಂತ ಕಂಡಮ್ ಮಾಡಬೇಕು ಅಂತ ಇದ್ದಂಗಿಲ್ಲ. ಅವರು ಕಂಡಮ್ ಮಾಡಬೇಕು ಅಂತಿಲ್ಲ, ಇನ್ಫಾರ್ಮೇಶನ್. ಅದೇ ಹೇಳಿದ್ನಲ್ಲ, ಎಲ್ಲ ಮಾಡ್ತಾ ಇದ್ದೇವೆ, ಹೇಳ್ತೀರಿ ಅಂತ ಕನಕಪುರ ಕಡೆ ಪ್ರಯಾಣ ಬೆಳೆಸ್ಬಿಡ್ತಾರೆ. ಇಲ್ಲಿ ಇನ್ನೂ CM ಸಭೆ ಮಾಡಿಲ್ಲ. ಅಷ್ಟೊತ್ತಿಗಾಗಲೇ ನಮ್ಮ DCM ಅವರು ಎಲ್ಲ ವರದಿಗಳನ್ನು ಹೇಳ್ಬಿಡ್ತಾರೆ. ಅವರು ಒಂದು ಕೇಸ್ ಇತ್ತು, ಬಸವನಗೌಡರದ್ದೇನೋ ಕೇಸ್ ಹಾಕಿದ್ರಿ, ಅದಕ್ಕೆ ಸಾಕ್ಷಿ ಕೊಡೋಕ್ಕೆ ನೀವು ಅಲ್ಲಿ ಹೋಗಿದ್ರಿ ಅಫಿಡೇವಿಟ್ ಹಾಕೋಕ್ಕೆ. ಅದಾದಮೇಲೆ ಮತ್ತೆ ಕನಕಪುರದಲ್ಲಿ ಒಂದು ಪ್ರೆಸ್, ಇದು ಫಸ್ಟ್ ಎವಿಡೆನ್ಸ್ ಕೊಟ್ಟೆ ನಾನು, ಇದು ಎರಡನೇ ಎವಿಡೆನ್ಸು ಸರ್ಕಾರದ ಪಾತ್ರ. ನಾನು ಇಲ್ಲಿಂದನೇ ಎಲ್ಲರಿಗೂ ಮನವಿ ಮಾಡುತ್ತಿದ್ದೇನೆ, ಮಿಸ್ಟರ್ DK ಶಿವಕುಮಾರ್, ಇಲ್ಲಿಂದಲೇ ನಾನು ಮನವಿ ಮಾಡುತ್ತಿದ್ದೇನೆ.
ದಯವಿಟ್ಟು ಯಾರು ಏರ್ಪೋರ್ಟಿಗೆ ಬರಲು ಹೋಗಬೇಡಿ. ಬಹಳ ಟ್ರಾಫಿಕ್, ಬಹಳ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನೀವು ಸೀದಾ ವಿಧಾನಸೌಧದ ಸ್ಟೆಪ್ ಮೇಲೆ ಬಂದ್ಬಿಡ್ರಿ. ವಿಧಾನಸೌಧಕ್ಕೆ ಬಂದ್ಬಿಡಿ, ಯಾರು ಏರ್ಪೋರ್ಟ್ಗೆ ಬರಬೇಡಿ. ಗುಡ್ ಸಜೆಷನ್. ಅವರಿಗೆ ಗೌರವ ಸಲ್ಲಿಸುವ ಕೆಲಸ ಮಾಡುತ್ತೇವೆ. ಅದಾದ ಮೇಲೆ ಸ್ಟೇಡಿಯಂಗೆ ಬನ್ನಿ. ಅದಾದ ಮೇಲೆ ನಂದಲ್ಲ ನನಗೆ ಗೊತ್ತೇ ಇಲ್ಲ ಅಂತಾರೆ, ಅದು ಹೇಳ್ತೀನಿ ಆಮೇಲೆ. ಅದಾದಮೇಲೆ ಸ್ಟೇಡಿಗೆ ಬನ್ನಿ. ಯಾರು ಹೇಳಿದವರು? ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೋಸ್ಟ್ ಪವರ್ಫುಲ್ ಅಂಡ್ ಎಫಿಷಿಯಂಟ್. ಅವ್ರು ಹೇಳ್ತಾರೆ. ಇದು ನೀವು ಸ್ಟ್ಯಾಂಪಿಂಗ್ ಆಗ್ತೈತಲ್ಲ, ಇದು ಒಂದು ಹೇಳಿಕೆ ಅಂತ ನಾವು ತಿಳ್ಕೊಳ್ಳಿ. ವರದಿಗಾರ ಕೇಳ್ತಾನೆ, ಟ್ರಾಫಿಕ್ ಸಮಸ್ಯೆಗೆ ಏನು ಮಾಡಿದ್ದೀರಾ? ಡಿ ಕೆ ಶಿವಕುಮಾರ್ ಅವರು ಓಪನ್ ಜೀಪ್ನಲ್ಲಿ ಬರಬೇಕು, ವಿಕ್ಟರಿ ಪರೇಡ್ ಓಪನ್ ಜೀಪ್ನಲ್ಲಿ ಬರಬೇಕು. ನೀವು ಕ್ಯಾನ್ಸಲ್ ಮಾಡಿದ್ರಿ, ಹೆಂಗೆ ಮಾಡಿದ್ರು ಗೊತ್ತಿಲ್ಲ. ಅವರು ಓಪನ್ ಜೀಪ್ನಲ್ಲಿ ಬರಬೇಕು, ವಿಕ್ಟರಿ ಪರೇಡ್ ಅಂತ ಇದ್ದರು. ಯಾರಾದರೂ ಏನಾದರೂ ಎಸೆದರೆ, ಬಿಲ್ಡಿಂಗ್ ಮೇಲೆ ನಿಂತು ಏನಾದರೂ ಬಿಸಾಕಿದರೆ, ಜೊತೆಗೆ ಅದಕ್ಕಾಗಿ ಸಾವಿರಾರು ಪೊಲೀಸರನ್ನು ನಿಯೋಜನೆ ಮಾಡಬೇಕಾಗಿರುತ್ತದೆ, ಕಲ್ಲೆಸೆಯುತ್ತಾರೆ ಅಂತ. ಅದಕ್ಕೆ ನಾವು CM ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಈ ಈವೆಂಟ್ ಆಗಿ ಹೋಗ್ತಿದ್ದೀನಿ. ನಮ್ಮ ಸೆಕ್ಯೂರಿಟಿ ಆ್ಯಂಗಲ್ ಭಾಳ ಮುಖ್ಯ ಅಂತ ಹೇಳ್ತಾರೆ ವರದಿಗಾರ. ಮತ್ತೆ ಅಭಿಮಾನಿಗಳು ಅನ್ನೋದಕ್ಕಿಂತ ಹುಚ್ಚು ಅಭಿಮಾನಿಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಸರ್ ಅಂತಾರೆ ಡಿ ಕೆ ಶಿವಕುಮಾರ್. ಮತ್ತೆ ಅವ್ರ ಸ್ಟೈಲ್, ನೋಡಪ್ಪ, ಹುಚ್ಚು ಇಲ್ಲ, ಕೊಚ್ಚು ಇಲ್ಲ, ಅಭಿಮಾನ ಅಂದರೆ ಅಭಿಮಾನ. ಈ ವಯಸ್ಸಿನಲ್ಲಿ ಯುವಕರು ಹಿಂಗೆ ಮಾಡಿದ್ರೆ ಇನ್ನಂಗೆ ಮಾಡ್ತಾರೆ. ನಾನು ತಪ್ಪು ಅಂತ ಹೇಳಲ್ಲ, ಆ ಹುಡುಗರಾಟನ ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಭಾಳ ಹುಷಾರಾಗಿರಬೇಕು, ಭಾಳ ಹುಷಾರಾಗಿರಬೇಕು ಅಂತೇಳಿ ಬೆಂಗಳೂರು ಕರೆ ಪ್ರಯಾಣ ಹೊರಡಿಸ್ತಾರೆ. ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಕ್ಷಣಕ್ಕೂ ಎಲ್ಲ ಮಾಹಿತಿಯನ್ನು ತಗೊತಾ ಇದ್ರು, ಪಡೆಯುವಂಥ ಕೆಪಾಸಿಟಿ ಅವ್ರಿಗಿತ್ತು ಎಂಟೈರ್ ಈ ಒಂದು ಎಪಿಸೋಡಲ್ಲಿ. ಮತ್ತು ಇಲ್ಲಿ ಪ್ರಮುಖವಾಗಿ ನಮ್ಮ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಅವ್ರು ಪದೇ ಬೀಳ್ತಾಳೆ, ನನಗೆ ಸ್ಟೆಪ್ಸ್ ಅಷ್ಟೇ, ನನಗೆ ಸ್ಟೇಡಿಯಂ ಗೊತ್ತಿಲ್ಲ ಅಂತ, ಸಂಬಂಧವಿಲ್ಲ ಅಂತ ಹೇಳ್ತಾ ಇರ್ತಾರೆ. ಕುನ್ನಾ ಆಯೋಗದಲ್ಲೂ ಹಂಗೆ ಬರ್ಸ್ಕೊಂಡಿದ್ದಾರೆ, ಕುನ್ನಾ ಆಯೋಗ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರಲ್ಲೂ ಹಂಗೆ ಬರ್ತಾರೆ. ಸನ್ಮಾನ್ಯ ಶಿವಕುಮಾರ್ ಅವರು ವಿಧಾನಸೌಧ ಕಾರ್ಯಕ್ರಮಕ್ಕೆ ಬಳಿಕ ಸ್ಟೇಡಿಯಂ ಬನ್ನಿ ಅಂತ ಯಾಕೆ ಹೇಳಿದ್ರು? ವೈ? ಸ್ಟೇಡಿಯಂ ಕಾರ್ಯಕ್ರಮ ಸರ್ಕಾರದ ಅಲ್ಲ, ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ ಹೇಳಿದ್ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಟೇಡಿಯಂಗೆ ಬನ್ನಿ ಅಂತ ಯಾಕೆ ಹೇಳಿದ್ರು? ಇದು ನಾವೆಲ್ಲ ಭಾಳ ಯೋಚನೆ ಮಾಡಬೇಕಾಗಿರೋವಂಥದ್ದು. ಈ ಕಡೆ ಮತ್ತೆ ಇದು ಡಿ ಕೆ ಶಿವಕುಮಾರ್ ಅವ್ರ ಪಾರ್ಟ್ ಆಯಿತು. ಮುಖ್ಯಮಂತ್ರಿಗಳು 11 ಗಂಟೆಗೆ CM ಕಾವೇರಿ ನಿವಾಸದಲ್ಲಿ ಅಧಿಕಾರಿಗಳು ಬರ್ತಾರೆ. ಯಾರು? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು, ಗೌರವಾನ್ವಿತ ಶಾಲಿನಿ ರಜನೀಶ್ ಅವರು, DG ಅಂಡ್ IG, ಪೊಲೀಸ್ ಕಮಿಷನರ್ ದಯಾನಂದ್, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಸಸ್ಪೆಂಡ್ ಆದ್ನಲ್ಲ, ಸಸ್ಪೆಂಡೆಡ್ ಟರ್ಮ್ ಏನು ಗೊತ್ತಿಲ್ಲ, ಗೋವಿಂದರಾಜ್, ಮತ್ತು ಕಾನೂನು ಸಲಹೆಗಾರ ನಮ್ಮ ಸ್ನೇಹಿತ ಪೊನ್ನಣ್ಣ ಅವರು, ಇಲ್ಲ ಇದ್ದಾರೆ, ಪೊನ್ನಣ್ಣ ಅವರು ಇದೇ ಬಗ್ಗೆ CM ಬರೋಕ್ಕೆ ಮುಂಚೆ ಇವ್ರು ಚರ್ಚೆ ಮಾಡ್ತಾ ಇರ್ತಾರೆ, ಏನು ಮಾಡಬೇಕು ಅಂತ. ನಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬರ್ತೈತೆ, ಏನು ಮಾಡಬೇಕು ಅಂತ ಚರ್ಚೆ. ಆಗ ಈ ಸುಧಾಕರ್ ಉನ್ನತ ಶಿಕ್ಷಣ ಸೇರು ಅವ್ರು ಎಂಟ್ರಿ ಬರ್ತಾರೆ. ಯಾಕೆ ಬರ್ತಾರೋ ಗೊತ್ತಿಲ್ಲ. ಯಾಕೆ ಪೊನ್ನಣ್ಣ? ಅವರು ಕ್ರಿಕೆಟ್ ಪ್ಲೇಯರ್, ಅವರು ಎಂಟ್ರಿ ಆಗ್ತಾರೆ, ಅವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಆಮೇಲೆ CM ಅವರು ಹೇಳ್ತಾರೆ, ಇದು ವಿಕ್ಟ್ರಿ ಪರೇಡ್ ಬೇಡ, ವಿಕ್ಟ್ರಿ ಪರೇಡ್ ಕ್ಯಾನ್ಸಲ್ ಮಾಡಿ, ಉಳಿದಿದ್ದೆಲ್ಲ ಏನೋ ಮಾಡ್ರಿ ನೀವು ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ ಅಲ್ಲಿಂದ. ಅದನ್ನು ಕ್ಯಾನ್ಸಲ್ ಮಾಡಿ ವಿಕ್ಟ್ರಿ ಪರೇಡು, ಉಳಿದಿದ್ದೆಲ್ಲ ನೀವು ಏನು ಬೇಕೋ ಮಾಡಿ ಅಂತ. ಅದಾದಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರು ಹೇಳ್ತಾರೆ, ಸರ್ ರಾಜ್ಯಪಾಲರು ಹೇಳ್ತಾವ್ರೆ RCB ಆಟಗಾರರಿಗೆ ಟೀ ಕೊಡೋಣ ಅಂತ ಹೇಳ್ತಾ ಇದ್ದಾರೆ RCB ಆಟಗಾರ. ಆದರೆ ಅಧಿಕಾರಿಗಳು ಹೇಳ್ತಾರೆ, ಅದು ಕಷ್ಟ ಸರ್, ಹಂಗೆ ಮಾಡೋಕ್ಕಾಗಲ್ಲ ಅಂತ ಅಧಿಕಾರಿಗಳು CMಗೆ ಹೇಳ್ತಾರೆ.
ಅವಾಗ ಸಿ ಎಂ ಹೇಳ್ತಾರೆ ವಿಧಾನಸೌಧ ಮುಂಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನೇ ಅವರನ್ನು ಕರಿತೀನಿ ಅಂತ. ಆಮೇಲೆ ದೂರವಾಣಿ ಮಾಡಿ ಅವ್ರಿಗೆ ಸಿ ಎಂ ಅವರೇ ಕರೀತಾರೆ. ನಮಗೆ ಅದೇ ಈ ಅನಾಹುತ ಆದಮೇಲೆ, ಅನಾಹುತ ಎಲ್ಲ ಮುಗಿದು ಸತ್ತೋದ್ಮೇಲೆ ನಮ್ಮ ಸಿ ಎಂ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ರಾಜ್ಯಪಾಲರನ್ನ ಕರೆದೇ ಇಲ್ಲ ಅಂತ ಒಂದು ಸರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಇನ್ನೊಂದು ದಿನ, ಮಾರನೇ ದಿನ ನಾನೇ ಕರೆದೆ ಅಂತಲೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೆಲ್ಲನೂ ಕೂಡ ನನ್ನ ಹತ್ರ ದಾಖಲೆ ಇದೆ. ಅದೆಲ್ಲ ಒಟ್ಟಾರೆ ಗೊಂದಲ, ಏನೋ ಒಂದು ರೀತಿ ಗೊಂದಲ ಆಗ್ತಾ ಇತ್ತು. ಸಿಂಗಲ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಇಲ್ಲ ಇಲ್ಲಿ. ಮುಗಿಸ್ಬಿಡ್ತೀನಿ. ಅಲ್ಲ, ಸ್ಪೀಕರ್ ಹಿಂದೆ ಹೇಳಿದ್ರು ಸಿ ಎಂ ಮಾತಾಡುವಾಗ ಅಪೋಸಿಷನ್ ಲೀಡರ್ ಮಾತಾಡುವಾಗ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ನಾವು ಮಾತಾಡಲ್ಲ. ಸಿ ಎಂ ಅವ್ರು ಎಷ್ಟು ಡಿಸೆಂಟ್ ಆಗಿ ಕೊಡ್ತಾವ್ರು ನೋಡಿ. ಮಧ್ಯದಲ್ಲಿ ಅವ್ರ ಪಾರ್ಟಿಯವರು ಕೇಳ್ತಾ ಮಾಡಿದ್ರಲ್ಲ, ಅಸಮರ್ಥ ಹೋಮ್ ಮಿನಿಸ್ಟರ್ ಅಂತ. ಯಾರನ್ನ? ನಿಮ್ ಪಾರ್ಟಿಯವರು ಮಧ್ಯದಲ್ಲಿ ಅವ್ರ ದಿನ ಬಂದಿಲ್ಲಲ್ಲ, ಅವ್ರು ಬಂದಾಗ ಅವ್ರು ಹೇಳ್ತೀನಿ. ನಿಮ್ ಟ್ವೀಟ್ ಅಲ್ಲ, ಈಗ ವರ್ಷಗಳಿಂದ ಉತ್ತರ ಕೊಡೋದು ಯಾರು? ನೀವು ತಾನೇ ಮಾಡಿದೆ. ಉತ್ತರ ಕೊಡೋದು ಹೇಳಿ. ಆದರೆ ತೆರೆದ ಬಸ್ಸಿನಲ್ಲಿ ಆಟಗಾರ ವಿಜಯೋತ್ಸವ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಇದು ಪರಮೇಶ್ವರ್